ರಾಜ್ಯದ ಜನಪ್ರಿಯ ಯೋಜನೆಗಳಲ್ಲಿ ಒಂದಾಗಿರುವಂತಹ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತೆ ಕನ್ನ ಹಾಕೋ ಕೆಲಸವನ್ನ ಕಾಳಸಂತೆಕೋರರು ಮಾಡ್ತಾ ಇದ್ದಾರೆ. ಇದು ಜನಾಕ್ರೋಶಕ್ಕೆ ಕಾರಣ ಆಗಿದೆ. ಹೀಗಾಗಿ ತಮ್ಮ ಹಕ್ಕಿಗಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಜನ. ಯಾವ ಭಾಗದ ಸ್ಟೋರಿ ಇದು ನೋಡ್ಕೊಂಡು ಬರೋಣ ಬನ್ನಿ. ಕಾಳಸಂತೆಯಲ್ಲಿ ಪಡಿತರ ಅಕ್ಕಿ ಮಾರಾಟ, ಬಡವರಿಗೆ 2 ತಿಂಗಳ ಅನ್ನಭಾಗ್ಯ ಧೋಕಾ, ನ್ಯಾಯಬೆಲೆ ಅಂಗಡಿಯ ಸಿಬ್ಬಂದಿಯಿಂದಲೇ ಕನ್ನ. ಬಡವರು ಹೊಟ್ಟೆ ತುಂಬಾ ಊಟ ಮಾಡ್ಲಿ ಅಂತ ಸಿಎಂ ಸಿದ್ದರಾಮಯ್ಯ ಜಾರಿ ಮಾಡಿದ ಮಹತ್ವಾಕಾಂಕ್ಷೆಯ ಯೋಜನೆ ಅನ್ನಭಾಗ್ಯ. ಆದ್ರೆ ಕಾಳಸಂತೆಕೋರರು ಇದನ್ನ ಕನ್ನಭಾಗ್ಯ ಮಾಡಿಕೊಂಡಿದ್ದಾರೆ. ಹೌದು, ನ್ಯಾಯಬೆಲೆ ಅಂಗಡಿಯ ಕಾರ್ಯದರ್ಶಿ ನವೀನ್, ಮ್ಯಾನೇಜರ್, ಸಿಬ್ಬಂದಿಯಿಂದಲೇ ಗ್ರಾಮಸ್ಥರಿಗೆ ಮೋಸವಾಗಿದೆ. ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕು ಚಿಕ್ಕಬಾಸೂರು ಗ್ರಾಮದಲ್ಲಿ ಬಡವರಿಗೆ ಅಕ್ಕಿ ನೀಡದೆ ಅನ್ಯಾಯ ಮಾಡಿದ್ದಾರೆ. ಮಾರ್ಚ್ ಹಾಗೂ ಏಪ್ರಿಲ್ ತಿಂಗಳಲ್ಲಿ 250ಕ್ಕೂ ಅಧಿಕ ಜನರಿಗೆ ರೇಷನ್ ಬಂದೇ ಇಲ್ಲ. ರೇಷನ್ ಕೊರತೆ ಇದೆ ಅಂತ ಹೇಳಿ ಯಾಮಾರಿಸಿದ್ದಾರೆ. ರೇಷನ್ ಕೊರತೆ ಇದ್ದು ಬಂದಾಗ ಕೊಡ್ತೀವಿ ಅಂತ ಹೇಳಿ ಥಂಬ್ ಪಡೆದು ಅಕ್ಕಿಯನ್ನ ತೆಗೆದುಕೊಂಡು ಮಾರಾಟ ಮಾಡಿದ್ದಾರೆ. ನಮಗೆ ರೇಷನ್ ಬೇಕು ಅಂತ ಕ್ಯೂನಲ್ಲಿ ನೂರಾರು ಪಡಿತರದಾರರು ಪ್ರತಿಭಟನೆ ನಡೆಸಿದ್ರು. ರಾಜ್ಯದ ಯಾವೊಬ್ಬ ಬಡವರು ಕೂಡ ಹಸಿವಿನಿಂದ ನೀಗಬಾರದು, ಹಸಿವಿನಿಂದ ಬಳಲಬಾರದು ಅನ್ನೋ ಉದ್ದೇಶದಿಂದ ಪಡಿತರ ಅಕ್ಕಿಯನ್ನ ಪ್ರತಿ ತಿಂಗಳು ಪ್ರತಿಯೊಬ್ಬ ವ್ಯಕ್ತಿಗೆ 10 ಕೆಜಿಯನ್ನ ಕೊಡುವಂತ ವ್ಯವಸ್ಥೆ ಮಾಡಿರುವಂತದ್ದು. ಆದ್ರೆ ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕು ಚಿಕ್ಕಬಾಸೂರು ಗ್ರಾಮದಲ್ಲಿ ಒಂದ್ ರೀತಿ ಅತಂತ್ರ ವ್ಯವಸ್ಥೆ ಅಂತಾನೆ ಹೇಳ್ಬೋದು. ಇಲ್ಲಿ ಈ ಗ್ರಾಮದಲ್ಲಿ 1050 ಕಾರ್ಡ್ಗಳು ಇರುವಂತದ್ದು. ಆದ್ರೆ ಕಳೆದ 3 ತಿಂಗಳಿಂದ 250ಕ್ಕೂ ಅಧಿಕ ಜನರಿಗೆ ಪಡಿತರ ಅಕ್ಕಿ ಕೊರತೆ ಇರೋ ಕಾರಣಕ್ಕಾಗಿ ಅಕ್ಕಿ ಮತ್ತೆ ರೇಷನ್ ಬಂದಿಲ್ಲ ಅನ್ನೋ ಕಾರಣಕ್ಕಾಗಿ ರೇಷನ್ ಕೊಟ್ಟಿಲ್ಲ ಈ ತಿಂಗಳು. ಹೀಗಾಗಿ ಗ್ರಾಮಸ್ಥರು ಆಕ್ರೋಶವನ್ನ ಹೊರ ಹಾಕಿರುವಂತದ್ದು. ಕಳೆದ 3 ತಿಂಗಳಿಂದ ರೇಷನ್ ಯಾಕೆ ಕೊಟ್ಟಿಲ್ಲ, ಹಾಗಾಗಿ 3 ತಿಂಗಳ ರೇಷನ್ ಅನ್ನ ಕೊಟ್ಟು ನೀವು ಎಲ್ಲರಿಗೂ ರೇಷನ್ ಕೊಡುವಂತ ವ್ಯವಸ್ಥೆಯನ್ನ ಮಾಡಬೇಕು ಅನ್ನೋ ಆಗ್ರಹವನ್ನ ಮಾಡ್ತಿರುವಂತದ್ದು ನಾನು ದೃಶ್ಯದಲ್ಲಿ ತೋರಿಸ್ತೇನೆ. ಈಗಾಗಲೇ ಸೊಸೈಟಿಯ ಮುಂದೆ ಪ್ರತಿ ತಿಂಗಳು ಏನೋ ರೇಷನ್ ಅನ್ನು ಕೊಡ್ತಾರೆ, ಆ ರೇಷನ್ ಮುಂದೆ ಆಕ್ರೋಶವನ್ನ ಹೊರ ಹಾಕಿರುವಂತದ್ದು. ಎಲ್ಲ ಚೀಲ ಅಂದ್ರೆ 250ಕ್ಕೂ ಅಧಿಕ ಜನರಿಗೆ ಏನು ರೇಷನ್ ಕೊಟ್ಟಿಲ್ಲ, ಅವರೆಲ್ಲರೂ ಕೂಡ ರೇಷನ್ ಅನ್ನ ಈ ರೀತಿಯಾದಂತಹ ಕ್ಯೂ ಅನ್ನ ಇಟ್ಟು ಆಕ್ರೋಶವನ್ನ ಹೊರ ಹಾಕಿರುವಂತದ್ದು. ಅಂದ್ರೆ ಸರ್ಕಾರ ಅವರ ಹೆಸರಿನಲ್ಲಿ ಪ್ರತಿ ತಿಂಗಳು ಕೂಡ ಸರಬರಾಜು ಮಾಡೇ ಮಾಡುತ್ತೆ, ಯಾಕೆ ಇವರು ರೇಷನ್ ಅನ್ನ ಕೊಟ್ಟಿಲ್ಲ ಅನ್ನೋ ಆಕ್ರೋಶವನ್ನ ಹೊರ ಹಾಕ್ತಿರುವಂತದ್ದು. ತಮ್ಮ ಇಂಪ್ರೆಷನ್ ಕೊಟ್ಟು 3 ತಿಂಗಳಾದ್ರೂ ಇವ್ರಿಗೆ ಯಾಕೆ ರೇಷನ್ ಬಂದಿಲ್ಲ ಅನ್ನೋ ಆಕ್ರೋಶವನ್ನ ಹೊರ ಹಾಕ್ತಿರೋ. ನಮ್ಮ ಜೊತೆಗೆ ಮಹಿಳೆ ಇದ್ದಾಳೆ, ಅವರನ್ನ ಮಾತನಾಡಿಸುವಂತ ಕೆಲಸ ಮಾಡ್ತೀನಿ. ಅಮ್ಮ, ಎಷ್ಟು ತಿಂಗಳಿಂದ ರೇಷನ್ ತಗೊಂಡಿಲ್ಲ ನೀವು? 2 ತಿಂಗಳ ಆಯ್ತು ನೋಡ್ರಿ, ರೇಷನ್ ಬಂದಿಲ್ರಿ. ಹೋದ್ ತಿಂಗಳ ಈ ತಿಂಗಳದ ರೇಷನ್ ಬಂದಿಲ್ರಿ. ಬಂದ್ರ ರೇಷನಿಗೆ ಬಂದ್ರಿ ನಾವು ಬರತ್ತೇನೇನಂದ್ರೆ ರೇಷನ್ ಆಗೈತಿ ಮಂಗಳವಾರ ಶುಕ್ರವಾರ ಬಂದಿದ್ರಿ. ಬಂದ್ರ ಮತ್ತೆ ಇಲ್ಲ ಅಂದ್ರೆ ಈ ತಿಂಗಳಾದ್ರೂ ಇಲ್ರಿ. ಮತ್ತೆ ನಾವ್ ಹೆಂಗ್ ಜೀವನ ಮಾಡ್ಬೇಕಾದ್ರೆ ನೀವ ನೋಡ್ರಿ. ಈಗ 2 ತಿಂಗಳ ಮಗ ನೋಡ್ರಿ ದುಡ್ಯಾಕ್ ಹೋಗಾನ, ನಾವ್ ನೋಡ್ರಿ ಕಾಲು ನೂತೈತ್ರಿ. ಮತ್ ದುಡ್ಯಾಕ್ ಹೋಗೋರು ಬದುಕಿಂದ ಬಂದ್ ತಗೋಬೇಕಂದ್ರ ರೇಷನ್ ಹೆಂಗ್ ತಗೋಬೇಕ್ರಿ? ರೇಷನ್ ಇಲ್ಲ ಅಂತ ಅಂತಾರೆ. 1 ಗಂಟೆಗೆ ಬಂದ್ರಿ ರೇಷನ್ ಇಲ್ಲ ಅಂದ್ರ ನೋಡ್ರಿ ಮತ್ತೆ ಬರ್ತಾ ಶುಕ್ರವಾರ ಮಟ ನೋಡ್ರಿ ರೇಷನ್ ಇಲ್ಲ. ತಮ್ಮ ಇಂಪ್ರೆಷನ್ ಅನ್ನ ಜನರ ಕಡೆಯಿಂದ ತಗೊಂಡಿದ್ದಾರೆ, ಆದ್ರೆ ರೇಷನ್ ಮಾತ್ರ ಗೋಡನ್ ನಲ್ಲಿ ಇರುವಂತದ್ದು. ಹೀಗಾಗಿ ಇದನ್ನ ಅನ್ನ ಭಾಗ್ಯಕ್ಕೆ ಕನ್ನ ಹಾಕುವಂತಹ ಕೆಲಸವನ್ನ ಇಲ್ಲಿಯ ಸೊಸೈಟಿಯವರು ಮಾಡ್ತಿರುವಂತದ್ದು. ಹೀಗಾಗಿ ಬಡವರು, ಕೂಲಿ ಕಾರ್ಮಿಕರು ನಿತ್ಯವೂ ಕೂಡ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಜಿಲ್ಲಾಡಳಿತ ಇನ್ನಾದ್ರೂ ಎಚ್ಚೆತ್ತುಕೊಂಡು ಇವರಿಗೆ ಅಂದ್ರೆ ಗ್ರಾಮದ 250 ಬಡ ಜನರಿದ್ದಾರೆ, ಅವರು ಪಡಿತರ ಅಕ್ಕಿಯನ್ನೇ ನಂಬಿ ಜೀವನವನ್ನ ಮಾಡ್ತಿರುವಂತದ್ದು. ಹೀಗಾಗಿ ಜಿಲ್ಲಾಡಳಿತ ಇವರ ವಿರುದ್ಧ ಸೂಕ್ತವಾದಂತಹ ಕಾನೂನು ಕ್ರಮವನ್ನ ಜರುಗಿಸಿ ನೊಂದ ಜನರಿಗೆ ನ್ಯಾಯ ಒದಗಿಸುವಂತಹ ಕೆಲಸವನ್ನ ಮಾಡಬೇಕಾಗಿದೆ. 2 ತಿಂಗಳ ರೇಷನ್ ಕೊಡುವ ಚೀಟಿಯನ್ನ ಕೊಟ್ಟಿದ್ದಾರೆ, ಆದ್ರೆ ಅಕ್ಕಿಯನ್ನ ಕೊಡದೆ ಯಾಮಾರಿಸ್ತಿದ್ದಾರೆ. ಗ್ರಾಮದ ಜನರು ಕೇಳಿದ್ದಕ್ಕೆ ಕೆಲವರಿಗೆ ಕೊಟ್ಟಿದ್ದೀವಿ ಅಂತಾರೆ, ಇನ್ನು ಕೆಲವು ಜನರಿಗೆ ರೇಷನ್ ಬಂದಿಲ್ಲ ಅಂತಾರೆ. ಆದರೆ ಗೋಡೌನ್ನಲ್ಲಿ ಅಕ್ಕಿ ಸ್ಟಾಕ್ ಇದೆ. ಹೀಗಾಗಿ ಸೊಸೈಟಿ ಲೈಸೆನ್ಸ್ ರದ್ದು ಮಾಡಿ ಎಂದು ಪಡಿತರದಾರರು ಆಗ್ರಹಿಸಿದ್ದಾರೆ. ಒಟ್ಟು 3 ತಿಂಗಳ ರೇಷನ್ ಕೊಡಿಸಬೇಕು ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಇವರು ಹೆಬ್ಬಟ್ಟು ತಗೊಂಡ್ರ ಸರ್. ಮೇ ತಿಂಗಳ ಏಪ್ರಿಲ್ ಮತ್ತು ಮೇ 2 ತಿಂಗಳದ್ದು ರೇಷನ್ ಮಾತ್ರ ಒಟ್ಟು ಕೊಡಲಿಲ್ಲ ಸರ್. ಇವರು ಯಾರಿಗೂ ಕೊಡಲಿಲ್ಲ ಸರ್. ಈಗ ಏನಾಗ್ತಾರೆ ಸರ್, ಮೊನ್ನೆ ಒಂದು ಮೆಸೇಜ್ ಕಳ್ಸಾರ ಸರ್. ಅವ್ರು ಕೊಡೋರು ಹೇಳ್ತಾರೆ ಸರ್, ಈಗ ನಾವು ಹೆಬ್ಬಟ್ಟು ಕೊಟ್ಟ ಬಳಿಕ ರೇಷನ್ ನಾವು ಕೊಟ್ಟಂಗ ಅದ, ನಮ್ಮ ಹತ್ರ ಏನಿಲ್ಲ, ಬೇಕಾದ್ರೆ ಪ್ರೂಫ್ ನಾವು ಇದಕ್ಕೆ ಸಬ್ಮಿಟ್ ಮಾಡ್ತೀವಿ ನಾವು ಅಧಿಕಾರಿಗಳು ಮುಂದೆ ಅಂತ ಹೇಳ್ತಾರೆ ಸರ್. ಚೀಟಿ ಮಾತ್ರ ಅಷ್ಟು ಕೊಡ್ರಿ ಸರ್ ನಮ್ಗೆ. ಅವರು ರೇಷನ್ ಮಾತ್ರ ಕೊಡ್ಲಿಲ್ಲ ಇಷ್ಟು ದಿವಸ ಆದ್ರು. ಈಗ ಏಪ್ರಿಲ್ ತಿಂಗಳ ಮೇ ತಿಂಗಳ 2 ತಿಂಗಳು ಅದಾವ ಸರ್ ನಮ್ಮ ಹತ್ರ, ಪ್ರತಿಯೊಬ್ಬರ ಹತ್ರ ಸರ್. ಬಡವರಿಗಾಗಿ ಸಿಎಂ ಸಿದ್ದರಾಮಯ್ಯ ಜಾರಿ ಮಾಡಿದ ಯೋಜನೆಗೆ ಕಾಳಸಂತೆಕೋರರು ಕನ್ನ ಹಾಕಿ ಮಾರಾಟ ಮಾಡುತ್ತಿದ್ದಾರೆ. ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಬಡವರಿಗೆ ಅನ್ನಭಾಗ್ಯ ಯೋಜನೆಯ ಅಕ್ಕಿಯನ್ನ ಕೊಡಿಸುವ ಕೆಲಸ ಮಾಡಬೇಕಿದೆ. ಫಕೀರಯ್ಯ, ಪಬ್ಲಿಕ್ ಟಿವಿ, ಹಾವೇರಿ.